ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಉದ್ಯೋಗ ಮಾಹಿತಿಯಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ರಿಕ್ವೈರ್ಮೆಂಟ್ 2026. ಹೌದು ಸ್ನೇಹಿತರೆ, ಕರ್ನಾಟಕ ಹೈಕೋರ್ಟ್ನಲ್ಲಿ ಗ್ರೂಪ್ ಡಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರಬೇಕಾಗತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು, ಕುಲಂಕುಷವಾಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೇ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರಲಿದೆ. ಸ್ನೇಹಿತರೆ, ಮೊದಲನೇದಾಗಿ ನಾವಿಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಜವಾನ ಮತ್ತು ಕಾವಲುಗಾರ ಮತ್ತು ಶಿಪ್ಪರ್ ಜವಾನ್, ಹೌಸ್ ಕೀಪಿಂಗ್ ಮತ್ತು ಲಿಫ್ಟ್ ಅಟೆಂಡರ್, ಸಹಾಯಕ ಬೆಂಡರ್ ಮತ್ತು ದರ್ಜಿ ಧೋಬಿ ಅಂದರೆ ಈ ಥರದ ಒಂದು ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಜವಾನ ಕಾವಲುಗಾರ ಇರ್ತಕ್ಕಂಥದ್ದಾಗಿರ್ಬೋದು, ಹೌಸ್ ಕೀಪಿಂಗ್ ಇರ್ತಕ್ಕಂಥ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ತವ್ಯ ಸ್ಥಳ ಎಲ್ಲಿಯಪ್ಪ ಅಂದರೆ ಹುದ್ದೆಗೆ ನೇಮಕಗೊಂಡ ಅಭ್ಯರ್ಥಿಗಳು ಬೆಂಗಳೂರಲ್ಲಿರ್ತಕ್ಕಂಥ ಪ್ರಧಾನ ಪೀಠದಲ್ಲೇ ಅಥವಾ ಧಾರವಾಡ ಅಥವಾ ಕಲಬುರಗಿ ಪೀಠಗಳಲ್ಲಿ ನಿಯೋಜಿಸಲಾಗುವುದು. ನೋಡಿ, ಇಷ್ಟೊಂದೇನು ಹುದ್ದೆಗೆ ಕರೆದಿದ್ದಾರೆ. ಈ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಬೆಂಗಳೂರಿನಿರ್ತಕ್ಕಂಥ ಪ್ರಧಾನ ಪೀಠದಲ್ಲಾಗಿರಬಹುದು ಅಥವಾ ಧಾರವಾಡ ಮತ್ತು ಕಲಬುರಗಿ ಪೀಠಗಳಲ್ಲಿ ಕೂಡ ನಿಮ್ಮನ್ನು ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ ಒಟ್ಟು ಇಲ್ಲಿ 101 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರೆದಿರ್ತಕ್ಕಂಥ ಹುದ್ದೆಗಳೆಷ್ಟು? 101 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರೆ, ಆ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಜವಾನ ಮತ್ತು ಕಾವಲುಗಾರ, ಸ್ಕಿಪ್ಪರ್ ಮತ್ತಿರ್ತಕ್ಕಂಥದ್ದು ಜವಾನ್, ಹೌಸ್ ಕೀಪಿಂಗ್ ಈ ಥರದ ಹುದ್ದೆಗಳ ಇಲ್ಲಿ 85+8 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಲಿಫ್ಟ್ ಅಟೆಂಡರಿಗೆ 5 ಹುದ್ದೆಗಳು, ಸಹಾಯಕ ಬೆಂಡರಿಗೆ ಇರ್ತಕ್ಕಂಥ 1 ಹುದ್ದೆಗಳು, ದರ್ಜಿ ಇರ್ತಕ್ಕಂಥ ಹುದ್ದೆಗೆ 1 ಹುದ್ದೆಗಳು, ಧೋಬಿಗೆ 1 ಹುದ್ದೆಗಳ ಅರ್ಜಿಗಳನ್ನು ಒಟ್ಟಾರೆ ಇರ್ತಕ್ಕಂಥ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಒಟ್ಟು ಹುದ್ದೆಗಳು 101 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ ಜವಾನ, ಕಾವಲುಗಾರ ಮತ್ತು ಶಿಪ್ಪರ್ ಜವಾನ್, ಹೌಸ್ ಕೀಪಿಂಗ್ ಈ ಥರದ ವಿವಿಧ ಹುದ್ದೆಗಳು ಏನು ಇದ್ದಾವೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು. ನೋಡಿ, ನೀವು 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪೂರ್ಣಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಲಿಫ್ಟ್ ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೂಡ 10ನೇ ತರಗತಿ ಮತ್ತು ಲಿಫ್ಟ್ ಮೆಕ್ಯಾನಿಸಮ್ನಲ್ಲಿ ಅನುಭವನ ಹೊಂದಿರಬೇಕು. ನೋಡಿ, ನೀವು 10ನೇ ತರಗತಿ ಅಲ್ಲದೇ ನೋಡಿ ಲಿಫ್ಟ್ ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 10ನೇ ತರಗತಿ ಅಲ್ಲದೇ ಲಿಫ್ಟ್ ಮೆಕ್ಯಾನಿಸಮಲ್ಲಿ ಅನುಭವನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಸಹಾಯಕ ಮತ್ತು ಬೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಕೂಡ ಇಲ್ಲಿ 10ನೇ ತರಗತಿ ಮತ್ತು ಬೆಂಡರ್ ಕೆಲಸದಲ್ಲಿ 2 ವರ್ಷಗಳ ಕಾಲ ಅನುಭವನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ದರ್ಜಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅಂದರೆ ಇವರು ಕೂಡ ಇಲ್ಲಿ 10ನೇ ತರಗತಿ ಹೊಂದಿರಬೇಕಾಗತ್ತೆ ಮತ್ತು ದರ್ಜಿ ಕೆಲಸದಲ್ಲಿ ವರ್ಷಗಳ ಅನುಭವನ 3 ವರ್ಷಗಳ ಕಾಲ ಅನುಭವನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಧೋಬಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಇಲ್ಲಿ 10ನೇ ತರಗತಿ ತೇರ್ಗಡೆ ಹೊಂದಿರಬೇಕು ಮತ್ತು ಧೋಬಿ ಕೆಲಸದಲ್ಲಿ ಅನುಭವನ ಹೊಂದಿರಬೇಕು. ಎಷ್ಟು ವರ್ಷ ಅಂತ ಇಲ್ಲೇ ಮೆನ್ಷನ್ ಮಾಡಿಲ್ಲ. ಧೋಬಿ ಅಂದರೆ 10ನೇ ತರಗತಿ ಪ್ಲಸ್ ಧೋಬಿ ಕೆಲಸದಲ್ಲಿ ಮಾಡಿರ್ತಕ್ಕಂಥ ನಿಮಗೆ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅನುಭವ ಕೂಡ ಇದ್ದರೂ ಕೂಡ ಇಲ್ಲಿ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕನಿಷ್ಠ ಎಷ್ಟು ವಯಸ್ಸಿರಬೇಕು? 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ವಯಸ್ಸು ಎಷ್ಟಿರಬೇಕು? 40 ವರ್ಷ. 18ರಿಂದ 40 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. OBC ಅಭ್ಯರ್ಥಿಗಳಾಗಿದ್ದರೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾಗಿದ್ದರೆ ಅಂದರೆ SC ST ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಇಲ್ಲಿ 45 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ಎಷ್ಟು ಅಂದರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಯಾವೆಲ್ಲ ಒಂದು ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ವೇತನ ಅಂದರೆ ಜವಾನ್, ಕಾವಲುಗಾರ, ಶಿಪ್ಪರ್, ಜವಾನ್, ಹೌಸ್ ಕೀಪಿಂಗ್, ಸಹಾಯಕ ಬೆಂಡರ್ ಮತ್ತು ಧೋಬಿ
ಈ ಥರದ ಏನು ವಿವಿಧ ಹುದ್ದೆಗಳಿದ್ದಾವೆ ಎಲ್ಲ ಹುದ್ದೆಗಳಿಗೆ 19,900ರಿಂದ 63,200 ರೂಪಾಯಿವರೆಗಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದ್ದರೆ ಲಿಫ್ಟ್ ಅಟೆಂಡರ್ ಮತ್ತು ದರ್ಜಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 21,700ರಿಂದ 69,100 ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ. ಸ್ನೇಹಿತರೆ, ಬಹು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಆಯ್ಕೆ ವಿಧಾನ. ಅಂದರೆ ಈ ಒಂದು ಹುದ್ದೆನ ಹೇಗೆ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ಅರ್ಹತೆ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು. ನಿಮಗೆ ಇಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸ್ತಾರೆ, ಅಂದರೆ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಆ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೀವು ಗಳಿಸಿರ್ತಕ್ಕಂಥ ಒಂದು SLC ಆಗಿರ್ಬೋದು ಅಥವಾ ತತ್ಸಮಾನ ಗಳಿಸಿರ್ತಕ್ಕಂಥ ಏನು ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜು ಮತ್ತು ನೀವು SLC ಗಳಿಸಿರ್ತಕ್ಕಂಥ ಏನು ಪರ್ಸೆಂಟೇಜು ಮತ್ತು ನೀವು ಪರೀಕ್ಷೆಯಲ್ಲಿ ಅಂದರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಗಳಿಸಿರ್ತಕ್ಕಂಥ ಏನು ಪರ್ಸೆಂಟೇಜ್ ಇದೆ ಇವೆಲ್ಲವನ್ನು ಒಳಗೊಂಡಂತೆ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿ ನೇರ ನೇಮಕಾತಿಗೆ ಆಯ್ಕೆಯನ್ನು ಮಾಡಲಾಗುವುದು. ಅದೇ ರೀತಿ ಅರ್ಜಿ ಸಲ್ಲಿಕೆ ವಿಧಾನ. ಅಭ್ಯರ್ಥಿಗಳು ಈ ಹುದ್ದೆಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಈ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕೆಂಬುದನ್ನು ಮುಂದೆ ಹೇಳುತ್ತೇನೆ, ಗಮನಿಸಿ. ಸ್ನೇಹಿತರೆ, ನಿಗದಿತ ಅರ್ಜಿ ಶುಲ್ಕ ವಿವರವನ್ನು ನೋಡೋಣ ಬನ್ನಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕವಿದೆ, ಅಂದರೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. SC/ST ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 100 ರೂಪಾಯಿ ಅರ್ಜಿ ಶುಲ್ಕವಿದೆ. ಅದೇ ರೀತಿ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕಪ್ಪ ಅಂದರೆ ಅಭ್ಯರ್ಥಿಗಳು SBI ಆನ್ಲೈನ್ ಪಾವತಿ ಗೇಟ್ ವೇ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬಹುದು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ SBI ಒಂದು ಗೇಟ್ ವೇ ಅಂದರೆ SBI ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, SBI ಕಾರ್ಡ್ ಮುಖಾಂತರನೂ ಅಥವಾ ಅಲ್ಲಿ ಸ್ಕ್ಯಾನರ್ ಕೂಡ ನೀಡಲಾಗುವುದು. ನೀವು ಡೈರೆಕ್ಟಾಗಿ ಯಾವುದೇ ಒಂದು ಬ್ಯಾಂಕಿಂದ ಸ್ಕ್ಯಾನರನ್ನು ಮಾಡಿ ಡೈರೆಕ್ಟಾಗಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಪ್ರಿಲ್ 22, 2026 ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾಗಪ್ಪ ಅಂದರೆ ಮೇ 21, 2026 ಇಷ್ಟು ಒಳಗಡೆ ತಮ್ಮ ಅರ್ಜಿ ಸಲ್ಲಿಸಬೇಕು. ಅದೇ ರೀತಿ ಈ ಅರ್ಜಿ ಸಲ್ಲಿಸಬೇಕಾದರೆ ಏನು ಅಪ್ಲಿಕೇಶನ್ ಫೀ ಇದೆ ಆ ಒಂದು ಫೀ ಮೇ 21, 2026 ಇಷ್ಟು ಒಳಗಡೆ ಓರಲ್ ಇರ್ತಕ್ಕಂಥ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅರ್ಜಿಯನ್ನು ಸ್ವೀಕೃತವಾಗುವುದು. ಸ್ನೇಹಿತರೆ, ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಟೆಲಿಗ್ರಾಮು ಮತ್ತು ವಾಟ್ಸಪ್ ಚಾನಲ್ ಕೂಡ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇನೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿ ಇನ್ನೊಂದು ಬಹು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ. ಸ್ನೇಹಿತರೆ, ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ, ಕರ್ನಾಟಕ ಹೈಕೋರ್ಟ್ ಇರ್ತಕ್ಕಂಥದ್ದು ಈ ಥರದ ಒಂದು ನೀವು ಆನ್ಲೈನ್ ಅಪ್ಲಿಕೇಶನ್ನು ಈ ಒಂದೇನು ಅಪ್ಲಿಕೇಶನ್ ಇದೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರುತ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ತಮ್ಮ ಅರ್ಜಿಗಳನ್ನು ನೇರವಾಗಿ ಈ ಒಂದು ವೆಬ್ಸೈಟ್ ಮೂಲಕ ಸಲ್ಲಿಸಬಹುದು. ಇಲ್ಲ ಅಂದರೆ ನೀವು ನಮಗೆ ಕೂಡ ಒಂದು ಕಾಂಟ್ಯಾಕ್ಟ್ ಮಾಡಿ ನಮಗೆ ಡಾಕ್ಯುಮೆಂಟ್ ಕಳಿಸ್ಕೊಟ್ರೆ ನಾವು ಕೂಡ ನಿಮಗೆ ಅರ್ಜಿ ಸಲ್ಲಿಸಿ ಕೊಡಲಾಗುವುದು. ಇದೇ ಥರದ ಉದ್ಯೋಗ ಮಾಹಿತಿ ನೀವು ಇಷ್ಟಪಡೋದ್ರಿಂದ ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.